ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ತಪ್ಪಿ ಹೋದವರನ್ನು ಪ್ರೀತಿಯಿಂದ ಮರಳಿ ನಡೆಸೋಣ. ಅದಕ್ಕೆ ಆಧಾರವಾಗಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ. ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದವನೆಂದು ತಿಳಿದುಕೊಳ್ಳ್ರಿ. ಕ್ರೈಸ್ತ ಜೀವನದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಒಂದು ಮಹತ್ವದ ಕರ್ತವ್ಯಗಳಲ್ಲಿ ಒಂದು, ತಪ್ಪಿ ಹೋದವರನ್ನು ಮರಳಿ ದೇವರ ಕಡೆಗೆ ನಡೆಸುವಂಥದ್ದು. ಕೆಲವರು ಜೀವನದಲ್ಲಿ ದೇವರಿಂದ ದೂರ ಹೋಗಬಹುದು. ಆ ಸಮಯದಲ್ಲಿ ನಾವು ಅವರನ್ನು ತೀರ್ಪು ಮಾಡಲು ಅಲ್ಲ, ಪ್ರೀತಿಯಿಂದ ತಿರುಗಿ ಅವರನ್ನು ದೇವರ ಕಡೆಗೆ ಅವರು ತಿರುಗಿಕೊಳ್ಳುವುದಕ್ಕೆ ನಾವು ಅವರಿಗೆ ಸಹಾಯ ಮಾಡಬೇಕು. ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಯುವಕನು ದೇವರಿಂದ ದೂರವಾಗಿ ಪಾಪದ ಮಾರ್ಗದಲ್ಲಿ ಜೀವಿಸುತ್ತಿದ್ದನು. ನಂತರ ಅವನು ಮತ್ತೆ ಯೇಸುವಿನ ಕಡೆಗೆ ಹಿಂತಿರುಗಿ ಒಂದು ಆಶೀರ್ವದಿಸಲ್ಪಟ್ಟಂಥ ಜೀವನವನ್ನು ಜೀವಿಸುತ್ತಾ ಇದ್ದನು. ಅವನನ್ನು ಕೇಳಿದರು, ನೀನು ದೇವರಿಂದ ದೂರವಾಗಿದ್ದಾಗ ನಿನ್ನ ಜೀವನ ಹೇಗಿತ್ತು, ತಿರುಗಿ ಹೇಗೆ ನೀನು ದೇವರ ಕಡೆಗೆ ಬಂದೆ ಎಂಬುದಾಗಿ ಕೇಳಿದಾಗ ಅವನು ಹೇಳಿದ, ನಾನು ಸಮುದ್ರದ ಮಧ್ಯದಲ್ಲಿ ಮುಳುಗುತ್ತಿರುವವನಂತೆ ಇದ್ದೆ. ಕೆಲವರು ಆ ಸಮುದ್ರದ ದಡದಲ್ಲಿ ನಿಂತು ನನ್ನ ತಪ್ಪುಗಳನ್ನು ಮಾತ್ರ ಹೇಳುತ್ತಿದ್ದರು, ದೋಷಗಳನ್ನು ಮಾತ್ರ ಹೇಳುತ್ತಿದ್ದರು. ಆದರೆ ಒಬ್ಬ ಸ್ನೇಹಿತ ಮಾತ್ರ ಸಮುದ್ರದಲ್ಲಿ ಜಿಗಿದು ನನ್ನ ಕಡೆಗೆ ಈಜಿಕೊಂಡು ಬಂದು ನನ್ನನ್ನು ರಕ್ಷಿಸಿದ. ಆ ಸ್ನೇಹಿತನು ನನಗೋಸ್ಕರವಾಗಿ ಬರದೇ ಇದ್ದರೆ ಇವತ್ತು ನಾನು ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುತ್ತಿರಲಿಲ್ಲ. ಅವನು ತಿರುಗಿ ನನ್ನನ್ನು ಸುರಕ್ಷಿತವಾಗಿ ಆಚೆ ದಡಕ್ಕೆ ಕರೆದುಕೊಂಡು ಹೋದ. ಅದರ ನಿಮಿತ್ತ ನಾನು ದೇವರ ಪ್ರೀತಿಯನ್ನು ಕಂಡುಕೊಂಡೆ. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಅವನು ಪಾಪದ ಒಂದು ಜೀವಿತದಲ್ಲಿ ಜೀವಿಸ್ತಾ ಇದ್ದ. ಇತರರು ಅವನ ಖಂಡಿಸ್ತಾ ಇದ್ದರು, ದೂಷಿಸ್ತಾ ಇದ್ದರು. ಆದರೆ ಈ ಸ್ನೇಹಿತ ಅವನಿರುವಂಥ ಸ್ಥಳಕ್ಕೆ ಪ್ರೀತಿಯಿಂದ ಹೋಗಿ ಕಷ್ಟಪಟ್ಟು ತಿರುಗಿ ಅವನು ದೇವರ ಕಡೆಗೆ ಬರುವಂತೆ ಮಾಡಿದ. ಆ ಸ್ನೇಹಿತನ ಪ್ರೀತಿ ಮತ್ತು ಸಹಾಯದಿಂದಲೇ ಅವನು ಮತ್ತೆ ಯೇಸುವಿನ ಬಳಿಗೆ ಬಂದನು. ನೋಡ್ರಿ, ಯೇಸು ಸ್ವಾಮಿ ಲೋಕದಲ್ಲಿ ಸೇವೆ ಮಾಡಿದಾಗ ಇದೇ ಕಾರ್ಯವನ್ನು, ಇದೇ ಪ್ರೀತಿಯನ್ನು ನಾವು ಅವರ ಸೇವೆಯಲ್ಲಿ ನೋಡುತ್ತೇವೆ. ವ್ಯಭಿಚಾರದಲ್ಲಿ ಸಿಕ್ಕಿದ ಮಹಿಳೆಯನ್ನು ಯೇಸುವಿನ ಬಳಿಗೆ ತಂದಾಗ ಯೇಸು ಸ್ವಾಮಿ ಆಕೆಯನ್ನು ದಂಡಿಸಲಿಲ್ಲ. ಬದಲಾಗಿ ಕರುಣೆಯಿಂದ ಹೇಳಿದರು, ಅಮ್ಮ ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಯೇಸು ಸ್ವಾಮಿಯವರು ಶಿಕ್ಷಿಸಲು ಬಂದವರಲ್ಲ, ನಮ್ಮನ್ನು ರಕ್ಷಿಸಲು ಬಂದವರು. ಇನ್ನೊಂದು ಸಾರಿ ಹೇಳ್ತೇನೆ, ನಮ್ಮ ರಕ್ಷಕನಾದ ದೇವರು ನಮ್ಮನ್ನು ಶಿಕ್ಷಿಸಲು ಬಂದವರಲ್ಲ, ರಕ್ಷಿಸುವುದಕ್ಕೆ ಬಂದವರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸುತ್ತಲೂ ಕೆಲವರು ಆತ್ಮಿಕವಾಗಿ ದುರ್ಬಲವಾಗಿರಬಹುದು. ಅವರು ದೇವರನ್ನ ಬಿಟ್ಟು ದೂರ ಹೋಗಿರಬಹುದು, ಅಥವಾ ಅವರು ದೇವರ ಸಮ್ಮುಖದಲ್ಲಿ ತಿರುಗಿ ಬರುವುದಕ್ಕೆ ಅವರ ಜೀವನದಲ್ಲಿ ಅವರೇ ಒಂದು ತಡೆಯಾಗಿರಬಹುದು. ನಾವೇನು ಮಾಡಬೇಕಂದ್ರೆ ಅವ್ರನ್ನ ದೂಷಿಸಬಾರ್ದು. ಅವನು ಪಾಪದಲ್ಲಿ ಬಿದ್ದೋಗ್ಬಿಟ್ಟ ಅಂತೇಳಿ ಇನ್ನೂ ತಳ್ಳಿಬಿಡಬಾರ್ದು. ಬದಲಿಗೆ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ತಿರುಗಿ ಅವ್ರನ್ನ ಹೇಗಾದರೂ ದೇವರ ಕಡೆಗೆ ತರುವುದಕ್ಕೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕು. ಇನ್ನೊಂದು ಅವಕಾಶವನ್ನು ಕೊಡಬೇಕು. ನಿಮ್ಮ ಒಂದು ಮಾತು, ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಒಂದು ಪ್ರೀತಿ ಒಂದು ಆತ್ಮವನ್ನು ರಕ್ಷಿಸುವ ಸಾಧನವಾಗಬಹುದು. ತಪ್ಪಿ ಹೋದವರನ್ನು ಪ್ರೀತಿಯಿಂದ ನಾವು ಮರಳಿ ನಡೆಸೋಣ. ಕೆಲವರು ನೋಡ್ರಿ, ಅವರು ಬಿದ್ದು ಹೋಗಿರ್ತಾರೆ, ದೇವರಿಂದ ದೂರ ಹೋಗಿರ್ತಾರೆ. ಇದೇ ಸಮಯ ಅಂತೇಳಿ ಅವನು ಇನ್ನೂ ಆಳವಾಗಿ ದೇವರ ಹತ್ರ ಬರಲೇಬಾರ್ದು. ಆ ವಿಧದಲ್ಲಿ ಅವನಿಗೆ ದೇವರು ನ್ಯಾಯ ತೀರ್ಪು ಕೊಡ್ತಾರೋ ಇಲ್ಲೋ, ನಾವೇ ಈ ಲೋಕದಲ್ಲಿ ಒಂದು ನ್ಯಾಯ ತೀರ್ಪನ್ನು ಕೊಟ್ಬಿಡ್ತೇವೆ. ಹಾಗಲ್ರಿ, ಪ್ರತಿಯೊಬ್ಬರೂ ಬೀಳುವಂಥವರೇ, ಪ್ರತಿಯೊಬ್ಬರೂ ಏನಾದರೂ ತಪ್ಪು ಮಾಡುವುದುಂಟು. ಆದರೆ ನಾವು ಇತರರಿಗೆ ಸಹಾಯ ಮಾಡೋಣ, ಅವರಿಗಾಗಿ ಪ್ರಾರ್ಥಿಸೋಣ, ತಿರುಗಿ ಅವರನ್ನು ಹೇಗಾದರೂ ದೇವರ ಕಡೆಗೆ ನಾವು ತರೋಣ. ಆ ರೀತಿಯಾಗಿ ಮಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ಈ ದಿನ ಕೂಡ ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ್ದೇವೆ. ದೇವರೇ, ಅನೇಕರು ಸ್ವಾಮಿ ಅಪ್ಪ ಒಂದು ವೇಳೆ ನಿಮ್ಮನ್ನು ಬಿಟ್ಟು ದೂರ ಹೋಗಿರಬಹುದು, ಪಾಪದ ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿರಬಹುದು. ಅಂಥವರಿಗೆ ದೇವರೇ ತಿರುಗಿ ನಾವು ಅವರನ್ನು ನಿಮ್ಮ ಬಳಿಗೆ ನಡೆಸಬೇಕಪ್ಪ. ಆ ವಿಧವಾದ ಒಂದು ಭಾರವನ್ನು ಕೊಡ್ರಿ ಕರ್ತನೇ. ಅವರ ಪಾಪವನ್ನು ತಿರುಗಿ ಖಂಡಿಸುವುದಕ್ಕಾಗಿ ಅಲ್ಲ, ತಿರುಗಿ ಅವರು ನೀವೆಷ್ಟು ಮೋಸವಾದವರೆಂಬುದಾಗಿ ತಿಳಿಸುವುದಕ್ಕಾಗಿ ಅಲ್ಲ, ನಿಮ್ಮ ಪ್ರೀತಿಯಿಂದ ತಿರುಗಿ ಅವರನ್ನು ಗೆದ್ದುಕೊಂಡು ನಿಮ್ಮ ಕಡೆಗೆ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ದೈನಂದಿನ ಜ್ಞಾನವನ್ನು ಈ ದಿನ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರನ್ನು, ಅವರ ಕುಟುಂಬವನ್ನು, ಅವರ ಕೈ ಪ್ರಯಾಸಗಳನ್ನು ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದೇವರಿಂದ ದೂರ ಹೋದವರನ್ನು ದೇವರ ಪ್ರೀತಿಯಿಂದ ತಿರುಗಿ ದೇವರ ಕಡೆಗೆ ನಡೆಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ಯಾವುದಾದ್ರೂ ಪ್ರಾರ್ಥನಾ ವಿನಂತಿಗಳಿರೋದಾದರೆ ಇಲ್ಲಿ ತೋರಿಸಲ್ಪಡುವ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡ್ರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.